ನಮಸ್ತೆ. ಪೀರಿಯಡ್ಸ್ ಆದಾಗ ತುಂಬ ಬ್ಲೀಡಿಂಗ್ ಆಗುತ್ತೆ. ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪೀರಿಯಡ್ಸ್ ಟೈಮಲ್ಲಿ 40 ವರ್ಷ ಆದಮೇಲೆ ಪೀರಿಯಡ್ಸ್ ಬಂದಾಗ ಹೆವಿ ಬ್ಲೀಡಿಂಗ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಇವತ್ತು ಕಲರ್ ಥೆರಪಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಆಲ್ರೆಡಿ ಹಾಕಿದ್ದೀನಿ ಕಲರ್ನ. ಇದು ನೋಡಿ, ಇದು ಗ್ರೀನ್ ಕಲರು. ಓಕೆನಾ? ಈ ಗೆರೆಯಿಂದ ಈ ಗೆರೆಗೆ ಫಿಲ್ ಮಾಡಿರಿ. ಇದು ಲೆಫ್ಟ್ ಹ್ಯಾಂಡು. ಇಲ್ಲಿ ಗ್ರೀನ್ ಹಾಕಿ, ಆಯಿತಾ? ಇದು ರಿಂಗ್ ಫಿಂಗರ್ಗೆ ಆರೆಂಜ್ ಕಲರ್ ಹಾಕಿ ಈ ಗೆರೆಯಿಂದ ಈ ಗೆರೆವರೆಗೂ ಫಿಲ್ ಮಾಡಿ. ಇದು ಲೆಫ್ಟ್ ಹ್ಯಾಂಡೆಯ. ಇಲ್ಲಿ ಮತ್ತು ಸ್ಕೈ ಬ್ಲೂ ಹಾಕಿ. ಸ್ಕೈ ಬ್ಲೂ ಫಸ್ಟ್ ಗೆರೆಯಿಂದ ಈ ಗೆರೆ ಒಳಗನೆ ಹಾಕಬೇಕು. ಈ ಥರ ಹಾಕಿ ನಾನು ತೋರಿಸಿದ್ದೀನಲ್ಲ, ಇದು ಸ್ಕೈ ಬ್ಲೂ, ಆರೆಂಜ್, ಇದು ಮತ್ತು ಗ್ರೀನ್. ಡಾರ್ಕ್ ಗ್ರೀನ್ ಆದರೂ ಓಕೆ, ಲೈಟ್ ಗ್ರೀನ್ ಆದರೂ ಓಕೆ. ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಓಕೆನಾ? ರೈಟ್ ಹ್ಯಾಂಡಲ್ಲಿ ಈ ಪ್ಲೇಸಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಗೆರೆಯಿಂದ ಈ ಗೆರೆಗೆ ಯೆಲ್ಲೋ ಕಲರ್ ಹಾಕಿ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಯೆಲ್ಲೋ ಕಲರು ಕಾಣಿಸ್ತಾ ಇಲ್ಲ, ನಾನು ಹಂಗೆ ಹೇಳ್ತಾ ಇದ್ದೀನಿ ನೋಡಿ. ಹಾಕಿದ್ದೀನಿ ಆದರೂ ಕಾಣಿಸ್ತಾ ಇಲ್ಲ ಅದು. ಈ ಗೆರೆಯಿಂದ ಈ ಗೆರೆ ಒಳಗೆ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಯೆಲ್ಲೋ ಕಲರ್ನ. ಈ ಬೆರಳಲ್ಲೂ ಅಷ್ಟೇ, ತೋರು ಬೆರಳಲ್ಲಿ ಈ ಬೆರಳಲ್ಲೂ ಸಹ ಫಸ್ಟ್ ಗೆರೆಯಿಂದ ಈ ಗೆರೆಗೆ ಫಿಲ್ ಮಾಡಿ ಯೆಲ್ಲೋ ಕಲರು. ಅದು ತದನಂತರ ಇದು ನೋಡಿ, ಇದು ರೆಡ್ ಕಲರ್ನ ರೈಟ್ ಹ್ಯಾಂಡಲ್ಲಿ ಮಾತ್ರ ಹಾಕಿ. ಬಲಗೈಯಲ್ಲಿ ಮಾತ್ರ ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಾ, ಈ ಭಾಗದಲ್ಲಿ ಈ ಪ್ಲೇಸಲ್ಲಿ ರೆಡ್ ಕಲರ್ ಹಾಕಿ. ರೆಡ್ ಕಲರ್ ಹಾಕ್ಬಿಟ್ಟು ಈ ಕಲರ್ಸ್ಗಳನ್ನು ಡೇ ಟೈಮಲ್ಲಿ 6 hour ಇಟ್ಕೊಳ್ಳಿ. ನೈಟಲ್ಲೂ ಹಾಕ್ಕೋಬೋದು. ಈ ಕಲರ್ಸ್ ಹಾಕೋದ್ರಿಂದ ಹೆವಿ ಬ್ಲೀಡಿಂಗ್ ಆಗೋದು ನಿಲ್ಲುತ್ತೆ. ಇದು ನಿಮಗೆ ಒಬ್ಬೊಬ್ಬರಿಗೆ 15 ಡೇಸು, 8 ದಿನಗಳ ಕಾಲ, 8 ಡೇಸ್ಗಳ ಕಾಲ ಈ ಥರ ಬ್ಲೀಡಿಂಗ್ ಆಗುತ್ತೆ. ಅದು ಕಂಟ್ರೋಲ್ ಆಗುತ್ತೆ. ತುಂಬ ಹೆವಿ ಇದೆ, ಬಾಡಿಯಲ್ಲಿ ತುಂಬ ಪೇನು, ತುಂಬ ಸುಸ್ತು ಅಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ರಿ. ಇಲ್ಲ ಕೆಲವೊಬ್ಬರು ಬಾಡಿಗೆ ಬೇಗ ಆ್ಯಕ್ಟಿವ್ ಆಗುತ್ತೆ ಅಂಥವರು ಈ ಕಲರಲ್ಲೇ ಕ್ಯೂರ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ, ರೈಟ್ ಹ್ಯಾಂಡಲ್ಲಿ ಮಾತ್ರ ನಾನು ಈ ರೆಡ್ ಕಲರ್ ಹಾಕಿ ಅಂತ ಹೇಳಿದ್ದೀನಿ. ಇದು ರೆಡ್ ಕಲರು. ಮತ್ತೆ ಕೇಳಬೇಡಿ, ವಿಡಿಯೋನ ಸರಿಯಾಗಿ ನೋಡಿ. ಒಂದು ಸರಿ ಅಲ್ಲ ಅಂದರೆ 2 ಸರಿ ನೋಡಿ ಕಲರ್ ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಲೆಫ್ಟ್ ಹ್ಯಾಂಡಲ್ಲಲ್ಲ, ರೈಟ್ ಹ್ಯಾಂಡಲ್ಲಿ ಮಾತ್ರ ರೆಡ್ ಕಲರ್ ಹಾಕ್ಬಿಟ್ಟು ಈ ಭಾಗದಲ್ಲಿ ಅಕ್ಯುಪ್ರೆಷರ್ ಥೆರಪಿ ಮಾಡಬೇಕಾಗುತ್ತೆ. ಯಾವ ಥರ ಅಂತಂದೇಳಿದರೆ ನೋಡಿ, ಈ ಥರ ಹೀಗೆ ಗಟ್ಟಿಯಾಗಿ ಇಟ್ಕೊಳ್ರಿ. ಗಟ್ಟಿಯಾಗಿ 30 ಸೆಕೆಂಡ್ಗಳ ಕಾಲ ಗಟ್ಟಿಯಾಗಿ ಇಟ್ಕೊಂಡು ಪ್ರೆಷರ್ ಕೊಡಬೇಕು. ಗಟ್ಟಿಯಾಗಿ ಅಂದರೆ ಪ್ರೆಷರ್ ಕೊಡೋದ್ರ ಮೂಲಕ ಕಣ್ಣನ್ನು ಮುಚ್ಕೊಂಡು ದೀರ್ಘವಾಗಿ ಉಸಿರಾಡಿ. ಒಂದು 13 ಮಿನಿಟ್ಸ್ಗಳ ಕಾಲ, 30 ಸೆಕೆಂಡ್ಸು ದೀರ್ಘವಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಈ ಥರ ಮಾಡಿ ಸ್ವಲ್ಪ ಪೇನು ಅನ್ನೋದು ಕಡಿಮೆ ಆಗುತ್ತೆ. ಎಲ್ಲಿ ಬ್ಲೀಡಿಂಗ್ ಆಗೋ ಪ್ಲೇಸಲ್ಲಿ, ಕೆಳ ಹೊಟ್ಟೆ ಭಾಗ, ಈ ಥರ ಪ್ಲೇಸ್ಗಳಲ್ಲಿ ತುಂಬ ಪೇನ್ ಬರುತ್ತೆ ಬ್ಲೀಡಿಂಗ್ ಆಗಬೇಕಾದ್ರೆ. ಆ ಥರದ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಈ ಎಲ್ಲ ಕಲರ್ಸ್ ಜೊತೆನೂ ಈ ಕಲರನ್ನು ಹಾಕಿ ಹೆವಿ ಬ್ಲೀಡಿಂಗನ್ನು ಇದು ಸಹ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಥರನಾದರೂ ಮಾಡಿ. ನಿಮಗೆ ಯಾವ ಥರ ಕಂಫರ್ಟೇಬಲ್ ನೋಡಿ, ಈ ಥರನಾದರೂ ಇಟ್ಕೊಂಡು ಆ ಪ್ಲೇಸಲ್ಲಿ ರೆಡ್ ಕಲರ್ ಹಾಕಿದ್ದೀನಲ್ಲ ಅಲ್ಲಿ ಈ ಥರ ಪ್ರೆಷರ್ ಕೊಟ್ಕೊಳ್ಳಿ. ಇದೆ ಒತ್ತಿ ಹಿಡ್ಕೊಂಡು ಪ್ರೆಷರ್ ಕೊಡೋದ್ರ ಮೂಲಕ, ಅಂದರೆ ಒತ್ತಿ ಹಿಡ್ಕೊಂಡು ಮತ್ತೆ ಒಂದೇ ಸೆಕೆಂಡ್ ತೆಗಿಯೋದು, ಮತ್ತೆ ಪ್ರೆಷರ್ ಕೊಡೋದು, ಈ ಥರನೂ ಮಾಡ್ಬೋದು. ಇಲ್ಲ ನೀವು 30 ಸೆಕೆಂಡುಗಳ ಕಾಲ ನಾವು ಕಂಟಿನ್ಯೂ ಒತ್ತಿ ಹಿಡ್ಕೊಳ್ಳೋದ್ರ ಮೂಲಕ ಅಕ್ಯುಪ್ರೆಷರ್ ಥೆರಪಿ ಆಗುತ್ತೆ. ಇದನ್ನು 30 ಸೆಕೆಂಡ್ ಅದ್ರ ಜೊತೆಯೇ ದೀರ್ಘವಾಗಿ ಉಸಿರಾಡಬೇಕಾಗುತ್ತೆ. ಇದು ನಿಮಗೆ ಡೈಲಿ ಮಾಡಿದರೂ ನಡೆಯುತ್ತೆ. ಒಂದು 2 ಮಂತ್ ನೋಡಿ, 2 ಮಂತ್ 3 ಮಂತು ಅಕ್ಯುಪ್ರೆಷರ್ ಥೆರಪಿ ಮಾಡಿ. ಕಲರ್ ಥೆರಪಿ ಅದನ್ನು ಮಾತ್ರ ಬ್ಲೀಡಿಂಗ್ ಸಮಯದಲ್ಲಿ, ಅಂದರೆ ಹೆವಿ ಬ್ಲೀಡಿಂಗ್ ಆಗುತ್ತಲ್ಲ ಆ ಟೈಮಲ್ಲಿ ಮಾತ್ರ ಕಲರ್ ಥೆರಪಿಗಳನ್ನು ಹಾಕ್ಕೊಳ್ಳಿ. ಓಕೆನಾ? ಇದನ್ನು ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ ಥೆರಪಿ ನೀವು ಮಾಡಿದ ನಂತರ ನಿಮಗೆ ಎಷ್ಟು ಬೆನಿಫಿಟ್ ಸಿಕ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.